ಅದೊಂದು ರೆಸಿಡೆನ್ಷಿಯಲ್ ಏರಿಯಾ. ನೂರಾರು ಕುಟುಂಬಗಳು ಆ ಏರಿಯಾದಲ್ಲಿ ಜೀವನ ಮಾಡ್ತಾ ಇದೆ. ಬಟ್ ಆ ಅಷ್ಟೂ ಕುಟುಂಬಗಳಿಗೆ ಒಂದು ವಿಚಾರದಲ್ಲಿ ಭಾಳ ಆತಂಕ ಇದೆ. ಅಲ್ಲೊಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಿಂದ ಹೊರಬರುವಂತಹ ಹೊಗೆಯ ಕಾರಣಕ್ಕೆ ನಮಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಮತ್ತು ವಿಪರೀತ ವಾಸನೆಗೆ ಮನೇಲಿ ಇರೋದಕ್ಕೂ ಆಗ್ತಾ ಇಲ್ಲ, ಆಚೆ ಬರೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಏರಿಯಾ ಅದು ಮತ್ತು ಯಾವ ಫ್ಯಾಕ್ಟ್ರಿ ಜೀವಕ್ಕೆ ಕಂಟಕ ತರುವಂತಹ ಅಂಶಗಳಲ್ಲಿ ಇದೆಯಾ? ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಜನವಸತಿ ಪ್ರದೇಶದಲ್ಲಿ ಸೀರೆ ಪಾಲಿಶಿಂಗ್ ಕಾರ್ಖಾನೆ ವಾಸನೆ ಜೊತೆ ನಿವಾಸಿಗಳ ಉಸಿರಾಟಕ್ಕೂ ಸಮಸ್ಯೆ. ಜನನೇ ಬಿಡ ಪ್ರದೇಶಗಳಲ್ಲಿ ಕೆಮಿಕಲ್ ಯುಕ್ತ ಮಾಲಿನ್ಯ ಕಾರ್ಖಾನೆಗಳಿಗೆ ಅವಕಾಶ ಇಲ್ಲ ಅನ್ನೋ ನಿಯಮವಿದ್ದರು ಬೆಂಗಳೂರಿನ ಈ ಏರಿಯಾದಲ್ಲಿ ನಿಯಮ ಮೀರಿ ಸೀರೆ ಪಾಲಿಶಿಂಗ್ ಕಾರ್ಖಾನೆ ತೆರೆದಿದ್ದು, ಪರಿಣಾಮ ಇದರಿಂದ ಬರುವ ವಿಷನೀಲ ಈ ಭಾಗದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಹೌದು, ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿಯ ನಿವಾಸಿಗಳು ಈಗ ಕಾರ್ಖಾನೆಗಳಿಂದ ಸಂಕಷ್ಟಕ್ಕೆ ಸಿಲುಕಿರೋರು. ಕಳೆದ ಹಲವು ದಿನಗಳಿಂದ ಈ ಭಾಗದ ಜನ ವಸತಿ ಪ್ರದೇಶದಲ್ಲೇ ರಾಜಾರೋಷವಾಗಿ ಸೀರೆ ಪಾಲಿಶಿಂಗ್ ಕಾರ್ಖಾನೆ ಮಾಡ್ತಿದ್ದು, ಇದರಿಂದ ಆಚೆ ಬರ್ತಿರೋ ಹೊಗೆ ಏರಿಯಾದ ನಿವಾಸಿಗಳಿಗೆ ಉಸಿರಾಟದ ತೊಂದರೆಗೆ ಕಾರಣವಾಗ್ತಿದೆಯಂತೆ. ಎತ್ತರ ಚಿಮಣಿ ಮೂಲಕ ಹೊರಬರುತ್ತಿರೋ ದಟ್ಟ ಹೊಗೆಯಿಂದ ದುರ್ವಾಸನೆ ಕೂಡ ಏರಿಯಾ ನಿವಾಸಿಗಳನ್ನ ಹೈರಾಣಾಗಿಸುತ್ತಿದೆ ಅಂತಿದ್ದಾರೆ ಸ್ಥಳೀಯರು. ಇಲ್ಲಿ ಸ್ವಾಮಿ ಜನಸಾಮಾನ್ಯರು ಬದುಕಬೇಕಂತ ಪ್ರದೇಶ ಇದು. ಇವ್ರು ಇಲ್ಲಿ ಫ್ಯಾಕ್ಟ್ರಿಗಳು ಮಾಡಿಬಿಟ್ಟು ಇದೆಲ್ಲ ಫುಲ್ ಟೋಟಲಿ ಕೆಮಿಕಲ್. ಈಗೆಲ್ಲ ಸೀರೆಗಳು ಇದೆಯಲ್ಲ ಸರ್, ಈ ಸೀರೆ ನಿಮ್ಗೆ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ನೀವು ಜಾಸ್ತಿ ಹೊತ್ತು ಬೇಡ, 10 ನಿಮಿಷ ನಿಂತ್ಕೊಳ್ಳಿ. ಇಲ್ಲಿ ವಯಸ್ಸಾಗಿರೋರು ಓಡಾಡಬೇಕು, ಮಕ್ಳುಗಳು ನಾಳೆ ಭವಿಷ್ಯ ಕಟ್ಕೊಳ್ಳೋ ಅಂತ ಮಕ್ಳುಗಳು ಏನಾಗಬೇಕು? ಪೊಲ್ಯೂಷನ್ ಬೋರ್ಡವ್ರಂತೂ ಕ್ಯಾರೇ ಅನ್ನಲ್ಲ. ಸಾಮಾನ್ಯರು ಬದುಕಬೇಕಾಗಿದ್ದ ಪ್ರದೇಶ ಇದು. ಇವ್ರು ಕಮರ್ಷಿಯಲ್ ಮಾಡಿಕೊಂಡು ಇದರಲ್ಲಿ ಬಿಸ್ನೆಸ್ ಮಾಡಿ ಜನರ ಜೀವನವನ್ನು ರೋಡ್ಗೆ ಹಾಕ್ತಿದ್ದಾರೆ. ಬರೀ ಒಂದು 3-4 ವರ್ಷದಿಂದ ನಡೀತಾ ಇದೆ. ಇದನ್ನು ನಮ್ಮ ಆಗ್ರಹ ಏನು ಅಂದರೆ, ಇದು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಅತಿ ಹೆಚ್ಚು ಆಗ್ತಿರೋಂಥ ಸೀರೆ ಫ್ಯಾಕ್ಟ್ರಿನೇ ಇಲ್ಲಿ. ಅದರಿಂದನೇ ಸಾಕಷ್ಟು ಪಬ್ಲಿಕ್ಗೆ ತೊಂದರೆ ಆಗ್ತಿರೋದಂಥದ್ದು. ಇನ್ನು ಇಲ್ಲಿ ಬಾಡಿಗೆ ಪಡೆದ ಮನೆಗಳನ್ನ ಕಾರ್ಖಾನೆಗಳಾಗಿ ಮಾಡಿಕೊಂಡಿದ್ದಾರೆ. ಉತ್ತರ ಭಾರತದ ಹಲವು ಕುಟುಂಬಗಳು ಬಾಡಿಗೆ ಮನೆಗಳಲ್ಲೇ ಕಾರ್ಖಾನೆ ಮಾಡಿಕೊಂಡು ಕೆಮಿಕಲ್ ಹೊಗೆ ಮತ್ತು ಡ್ರೈನೇಜ್ಗಳಿಗೆ ವಿಷಯುಕ್ತ ನೀರು ಬಿಡ್ತಿದ್ದು, ಇದರಿಂದಲೂ ಸ್ಥಳೀಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಅಲ್ಲದೆ ಕಾರ್ಖಾನೆಗಳಿರುವ ಕಾರಣ ಈ ಭಾಗದಲ್ಲಿ ವಾಹನ ಓಡಾಟ ಕೂಡ ಹೆಚ್ಚಾಗಿದ್ದು, ತಡರಾತ್ರಿಯಲ್ಲಿ ವಾಹನ ಓಡಾಟ ಸ್ಥಳೀಯರನ್ನ ಹೈರಾಣಾಗಿಸಿದೆ. ಈ ರೋಡಲ್ಲಿ ಹುಟ್ಟಿ ಬೆಳೆದಿರೋ ಇದೇ ರೋಡು. ಇವಾಗ ನಮ್ಮ ಮಕ್ಕಳು ಈಚೆ ಆಟ ಆಡೋಕ್ಕೂ ಆಗಲ್ಲ. ಗಾಡಿ 24 ಗಾಡಿ ಲಗೇಜ್ಗಳು ಹಾಕೊಂಡು ಹೋಗ್ತಾ ಇರ್ತಾರೆ. ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಇಬ್ಬರು ಜನ ಈ ಬಿಲ್ಡಿಂಗ್ ಇಬ್ಬರು ಮಕ್ಕಳು ಸತ್ತೋಗ್ಬಿಟ್ರು. ಇವ್ರಿಗೆ ಹೇಳ್ತಾ ಇದ್ರು ಅಷ್ಟೇ, ಬೆಳಿಗ್ಗೆ ತೆಗೆದ್ರೆ ಸಾಯಂಕಾಲ 11 ಗಂಟೆ 12 ಗಂಟೆ ಕ್ಲೋಸ್ ಮಾಡ್ತಾರೆ ಗಾಡಿಗಳು. ನೈಟು ಯಾವ ಸಿಕ್ಕಾಪಟ್ಟೆ ಸ್ಮೆಲ್ಲು. ಅವ್ರದ್ದು ಇವ್ರದ್ದು ಇಲ್ಲೂ ಅಷ್ಟೇ, ಮಾಡಿ ಮೇಲೆ ಎಲ್ಲ ಕಡೆ ಬಾಡಿಗೆಗಳು ಕೊಡ್ತಾರೆ ಜಾಸ್ತಿ ಅಂದ್ಬಿಟ್ಟು ಎಲ್ಲ ಬಾಡಿಗೆಗಳು ಕೊಟ್ಬಿಟ್ಟಿದ್ದಾರೆ. ಈ ರೋಡಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ. 24 hours ನಾವು ಬೆಳಗ್ಗೆ ಹೋಗಿ ಆಟೋಗೆ ದುಡಿಯೋಕೆ ಹೋಗ್ತೀವಿ, ಸಾಯಂಕಾಲ 8:30 ಮನ್ಗಣ ಅಂದ್ರೂ ಆಗ್ತಾ ಇಲ್ಲ. ಸೀದಾ ಏನು ಗಾಡಿ ಹೋಗ್ತಾರೆ, ನಾವು ಸೌಂಡ್ಗೋಸ್ಕರ 12-1 ಗಂಟೆ ಆಗುತ್ತೆ ನಾವು ಹೋಗಿ. ಸಿಕ್ಕಾಪಟ್ಟೆ ಸರ್ ಸ್ಮೆಲ್ಲು. ಇಲ್ಲೊಂದು ಚೂರು ಡೌನ್ ಬಂದರೆ ಸರ್ ಡೌನಿಂದ ಮೇಲ್ಗಡೆ ಬರುತ್ತೆ. ಒಟ್ಟಾರೆ ಜನವಸತಿ ಪ್ರದೇಶದಲ್ಲೇ ರಾಜಾರೋಷವಾಗಿ ಕಾರ್ಖಾನೆ ಮಾಡಿ ಸ್ಥಳೀಯರಿಗೆ ಸಮಸ್ಯೆಯಾಗುತ್ತಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳದೆ ಇರೋದು ವಿಪರ್ಯಾಸ. ಸ್ಥಳೀಯರ ಆಕ್ರೋಶದ ನಡುವೆ ಈಗಲಾದ್ರೂ ಸಮಸ್ಯೆ ಬಗೆಹರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.